ನಮ್ಮದೇ ಕತೆಗಳು ಕನ್ನಡದ ಸಣ್ಣ ಕತೆಗಳ ಓದು ಸರಣಿಯಲ್ಲಿ ಇವತ್ತು ಓದ್ತಾ ಇದ್ದೀನಿ. ಜಿ.ಎಸ್. ಸದಾಶಿವ ಅವರು ಬರೆದಿರುವ ಕತೆ ಒಂದು ದಂತಕಥೆ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ದೇಶದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಬ್ಳು ರಾಣಿ ಇದ್ಲು. ಸಿಂಹಾಸನದ ಮೇಲೆ ಕೂರುವವನು ರಾಜನೇ ಆಗಿದ್ರೂ ಅಂತಃಪುರದಲ್ಲಿ ತುಪ್ಪಳದ ಸುಪ್ಪತ್ತಿಗೆಯ ಮೇಲೆ ಕೂತ ರಾಣಿಯೇ ಆಡಳಿತದ ಸೂತ್ರವನ್ನ ಹಿಡಿದವಳಾಗಿದ್ಲು. ಈ ವಿಷಯ ಅಮಾತ್ಯರಿಗೆ ಗೊತ್ತು, ಅವರ ಕೆಳಗಿನ ಅಧಿಕಾರಿಗಳಿಗೆ ಗೊತ್ತು, ಪ್ರಜಾ ಜನರಿಗೂ ಗೊತ್ತು. ರಾಜ ಮಾತ್ರ ಆ ವಿಷಯ ತಿಳಿದರೂ ತಿಳಿಯದಿದ್ದರೂ ಒಂದೇ ಎನ್ನುವಂತೆ ನಡೆದುಕೊಳ್ಳುತ್ತಿದ್ದ. ಇಂಥ ರಾಜನ ಅಂಥ ರಾಣಿಗೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಹಲ್ಲು ನೋವು ಕಾಣಿಸಿಕೊಂಡಿತು. ತನ್ನ ರಾಣಿ ಜೀವನದಲ್ಲೇ ಇಂಥ ನೋವನ್ನು ಅನುಭವಿಸಿರಲಿಲ್ಲ. ಮೇಲು ಸಾಲಿನ ಮುಂದಿನ 2 ಹಲ್ಲುಗಳಿಗೆ ಒಸಡಿನ ಬಳಿ ಹುಳ ಹಿಡಿದಿತ್ತೋ ಏನೋ. ಬಹಳ ದಿನಗಳವರೆಗೆ ಅದು ಆಕೆಯ ಖಾಸ ವೈದ್ಯರ ಗಮನಕ್ಕೂ ಬಾರದೆ ಹಾಗೆಯೇ ಇದ್ದು ಈಗ ಹಠಾತ್ತನೆ ನೋವು ಪ್ರಕಟವಾಯಿತು. ಖಾಸ ವೈದ್ಯರು ಬಂದರು. ಹಲ್ಲು ನೋವಿಗೆ ವೈದ್ಯರೇ ಕಾರಣ ಎನ್ನುವಂತೆ ರಾಣಿ ಅವರನ್ನು ದುರುಗುಟ್ಟಿ ನೋಡಿದಳು. ಆ ನೋಟಕ್ಕೆ ನಖಶಿಖಾಂತ ಬೆವರಿದ ವೈದ್ಯ ಹಲ್ಲು ನೋವಿನ ಇಲಾಜಿನ ಬದಲು ಹೊಟ್ಟೆ ನೋವಿನ ಇಲಾಜು ನಡೆಸಿ ತನ್ನ ಮನೆಗೆ ವಾಪಸ್ಸು ಬಂದನು. ಮನೆಗೆ ಬಂದ ನಂತರ ತನ್ನ ತಪ್ಪು ಅರಿವಾಗಿ ರಾಣಿಯ ಕೋಪದ ರುಚಿ ತಿಂದಿದ್ದ ಆತ ಕಾಶಿ ಯಾತ್ರೆಗೆ ಇದ್ದಕ್ಕಿದ್ದಂತೆ ಹೊರಟು ಬಿಟ್ಟನು. ಇತ್ತ ರಾಣಿಯ ಹಲ್ಲು ನೋವು ಎಳ್ಳಷ್ಟು ಕಡಿಮೆಯಾಗದೆ ರಾಜನನ್ನು ಕರೆಸಿದಳು. ವಿಷಯವನ್ನು ತಿಳಿದ ರಾಜ ಆರೋಗ್ಯ ಮಂತ್ರಿಯನ್ನು ಬರಮಾಡಿದ. ಖಾಸಾ ವೈದ್ಯನ ವಿಚಾರವನ್ನು ಕೇಳಿದಾಗ ಅವನನ್ನು ಕರೆತರಲು ಆರೋಗ್ಯ ಮಂತ್ರಿ ದೂತರನ್ನಟ್ಟಿದ. ದೂತರು ಹಿಂದಿರುಗಿ ಬಂದು ಖಾಸಾ ವೈದ್ಯ ಕಾಶಿ ಯಾತ್ರೆಗೆ ಹೋದ ವಿಷಯ ತಿಳಿಸುವಷ್ಟರಲ್ಲಿ ರಾಣಿಯ ಹಲ್ಲು ನೋವು ಉಲ್ಬಣಗೊಂಡಿತ್ತು. ಇದರಿಂದಾಗಿ ಆಕೆ ನಖಶಿಖಾಂತ ಉರಿದೆದ್ದಳು. ಕಾಶಿ ಯಾತ್ರೆಗೆ ಹೋದನೇ ಬಡವ, ಅಲ್ಲಿಂದ ಹಾಗೆ ಸ್ವರ್ಗಕ್ಕೂ ಯಾತ್ರೆ ಮಾಡಿಸಿ ಆತನಿಗೆ ಎಂದು ಹುಕುಂ ಕೊಟ್ಟಳು. ಆಕೆಯ ಹುಕುಮನ್ನು ಜಾರಿಗೆ ಕೊಡಲು ರಾಜ ಅಲ್ಲಿಂದ ಥಟ್ಟನೆ ಕಂಬಿಕಿತ್ತ. ರಾಣಿ ಎದುರು, ಅದರಲ್ಲೂ ಹಲ್ಲು ನೋವು ಬಂದ ರಾಣಿಯ ಎದುರು ಹೆಚ್ಚು ಹೊತ್ತು ನಿಲ್ಲುವುದು ತನ್ನ ದಂತಕ್ಷೇಮಕ್ಕೂ ಒಳ್ಳೆಯದಲ್ಲ ಎಂದು ಅವನ ಅಂತರಂಗ ಅರುಹಿತ್ತು. ಆದರೆ ಬಡ ಆರೋಗ್ಯ ಮಂತ್ರಿ ಅಂತಃಪುರದಲ್ಲಿ ಸಿಕ್ಕಿಕೊಂಡಿದ್ದ. ಆತನಿಗೆ ಏನು ಮಾಡಬೇಕೆಂದು ತೋರದೆ ಕಣ್ಣು ಕಣ್ಣು ಬಿಡುತ್ತಾ ನಿಂತಾಗ ರಾಣಿ ನೋವನ್ನು ತಾಳಲಾರದೆ ಒಮ್ಮೆ ಗರ್ಜಿಸಿದಳು. ಕುಂತ ಮಂತ್ರಿ ಚಂಗನೆ ಎದ್ದ. ಈ ನಗರದಲ್ಲಿ ಇನ್ನು ಯಾರೂ ತಜ್ಞನಾದ ದಂತವೈದ್ಯನಿಲ್ಲವೇ ಎಂದು ರಾಣಿ ಅಬ್ಬರಿಸಿದಳು. ಅಂಥ ಪರಿಣಿತರನ್ನು ಪತ್ತೆ ಹಚ್ಚುವುದಾಗಿ ಭರವಸೆ ಕೊಟ್ಟು ಆರೋಗ್ಯ ಮಂತ್ರಿ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಬಚಾವಾದೆ ಎಂದುಕೊಂಡ. ಕೊನೆಗೂ ಆರೋಗ್ಯ ಮಂತ್ರಿಯ ಇಲಾಖೆ ಒಬ್ಬ ಪರಿಣಿತ ದಂತವೈದ್ಯನನ್ನು ನಗರದ ಒಂದು ಮೂಲೆಯಲ್ಲಿ ಪತ್ತೆ ಹಚ್ಚಿತು. ಅವನನ್ನು ಕೂಡಲೇ ರಾಣಿವಾಸಕ್ಕೆ ಹಾಜರಾಗುವಂತೆ ಆರೋಗ್ಯ ಮಂತ್ರಿ ಆಜ್ಞಾಪಿಸಿದ. ಆ ತಜ್ಞ ವೈದ್ಯ ತನ್ನ ಕೈಯಲ್ಲಿ ಒಂದು ಇಕ್ಕಳವನ್ನು ಮಾತ್ರ ಹಿಡಿದುಕೊಂಡು ರಾಣಿವಾಸಕ್ಕೆ ಬಂದ. ಆತ ರಾಣಿಯ ಕಣ್ಣು ನಾಲಗೆ ಪರೀಕ್ಷಿಸಿದ. ಹೊಟ್ಟೆ ಹೇಗಿದೆ ಎಂದು ವಿಚಾರಿಸಿದ. ಇದರಿಂದ ಕೋಪಗೊಂಡ ರಾಣಿ ತನಗೆ ನೋವಾಗಿರುವುದು ಹಲ್ಲಿಗೆ ಎಂದು ಹಲ್ಲು ಕಚ್ಚಿ ಹೇಳಿದಳು. ಹಲ್ಲಿಗೂ ಹೊಟ್ಟೆಗೂ ಸಂಬಂಧವಿರುವುದನ್ನು ಗೊಣಗುತ್ತಾ ತಿಳಿಸಿದ ವೈದ್ಯ ರಾಣಿಯ ನೋವಾಗಿರುವ ಹಲ್ಲಿನ ಮೇಲೆ ತನ್ನ ಇಕ್ಕಳದಿಂದ ಮೆಲ್ಲಗೆ ಟಕ್ ಟಕ್ ಎಂದು ತಟ್ಟಿದ. ರಾಣಿಗೆ ಕೋಪ ನೆತ್ತಿಗೇರಿ, ನೀನೇನು ದಂತ ವೈದ್ಯನೋ ಅಕ್ಕಸಾಲಿಯೋ ಎಂದು ಬೈದಳು. ವೈದ್ಯ ಇದನ್ನೆಲ್ಲ ನುಂಗಿಕೊಂಡು, ಹಲ್ಲು ಬಹಳ ಹಾಳಾಗಿವೆ, ಮುಂದಿನ 2 ಹಲ್ಲುಗಳನ್ನು ಕಿತ್ತರೆ ಸರಿ ಹೋಗುತ್ತದೆ ಎಂದೇ ಬಿಟ್ಟ. ಇದನ್ನು ಕೇಳಿದ ರಾಣಿ ಒಮ್ಮೆ ಅಬ್ಬರಿಸಿದಳು. ನನ್ನ ಹಲ್ಲುಗಳನ್ನು ಕಳೆದುಕೊಂಡು ಮುದುಕಿಯಾಗು ಎನ್ನುತ್ತೀಯಾ ಎಂದು ವೈದ್ಯನ ಕೆನ್ನೆಗೆ ಒಂದು ಕೊಟ್ಟಳು. ವೈದ್ಯನ ಸ್ವಲ್ಪ ಶಿಥಿಲಗೊಂಡಿದ್ದ ಒಂದು ದವಡೆ ಹಲ್ಲು ಆತನ ಹೊಟ್ಟೆಯನ್ನು ಸೇರಿತು. ಆತ ಕೂಡಲೇ ತನ್ನ ಇಕ್ಕಳವನ್ನೂ ಮರೆತು ಅಲ್ಲಿಂದ ಬದುಕಿದೆಯಾ ಬಡಜೀವವೇ ಎಂದು ಓಡಿದ. ಹಕೀಮರು, ವೈದ್ಯರು, ಪಂಡಿತರು ಯಾರ್ಯಾರಿಂದಲೋ ಇಲಾಜು ನಡೆದರೂ ರಾಣಿಯ ಹಲ್ಲು ನೋವಿಗೆ ಮಾತ್ರ ಪರಿಹಾರ ಸಿಗಲಿಲ್ಲ. ರಾಣಿಯ ಹಲ್ಲು ನೋವು ಕಾಣಿಸಿದ 3ನೆಯ ನಡುರಾತ್ರಿಯ ಸಮಯಕ್ಕೆ ನೋವು ಉಗ್ರ ಸ್ವರೂಪ ತಾಳಿತು. ರಾಜ, ಮಂತ್ರಿ ಎಲ್ಲರೂ ಕಂಗಾಲಾಗಿ ರಾಣಿವಾಸದ ಎದುರು ಶತಪಥ ತಿರುಗುತ್ತಿದ್ದರು. ನೋವು ಏರುತ್ತಿದ್ದಂತೆ ರಾಣಿಯ ಕೋಪವೂ ಏರುತ್ತಿತ್ತು. ರಾಜ, ಮಂತ್ರಿ, ಅಧಿಕಾರಿಗಳನ್ನೆಲ್ಲ ಬರಮಾಡಿಕೊಂಡು
ಸಾಲಾಗಿ ನಿಲ್ಲಿಸಿದಳು. ಕಾಶಿ ಯಾತ್ರೆಗೆ ಹೋದ ಖಾಸ ವೈದ್ಯನ ಗತಿ ಏನಾಯಿತು ಎಂದು ರಾಣಿ ಕೇಳಿದಳು. ಆತನಿಗೆ ಗತಿ ಕಾಣಿಸಲಾಯಿತು ಎಂದ ಮಂತ್ರಿ. ನೀವು ಕಳಿಸಿದ್ದ ಆ ತಜ್ಞನಿಗೆ ಏನು ಮಾಡಿದಿರಿ ಎಂದಳು ರಾಣಿ. ಮಂತ್ರಿ ಮಿಸುಕಾಡಿದ. ಆ ತಜ್ಞ ರಾಣಿಯಿಂದ ಪೆಟ್ಟು ಮತ್ತು ತನ್ನ ಒಂದು ಹಲ್ಲನ್ನೇ ತಿಂದು ಬಂದ ಮೇಲೆ ಈ ದೇಶ ತನಗೆ ಸುರಕ್ಷಿತವಲ್ಲವೆಂದು ಗಂಟು ಮೂಟೆ ಕಟ್ಟಿಕೊಂಡು ದೇಶದಿಂದ ಪಲಾಯನ ಮಾಡಿದನೆಂಬ ಸುದ್ದಿ ಮಂತ್ರಿಯ ಕಿವಿಗೆ ಬಿದ್ದಿತ್ತು. ಆತನಿಗೆ ಕಠಿಣ ಶಿಕ್ಷೆ ವಿಧಿಸಲು ಮರೆತಿರಾ ಎಂದು ರಾಣಿಯ ಗಾಂಭೀರ್ಯಕ್ಕೆ ತಕ್ಕದಲ್ಲದ ಇನ್ನೂ ಏನೇನೋ ಮಾತುಗಳನ್ನು ರಾಣಿ ಆಡಿದಳು. ಮಂತ್ರಿ ನಡುಗುತ್ತಾ, ಆತನಿಗೆ ಕಠಿಣ ಶಿಕ್ಷೆಯನ್ನೇ ವಿಧಿಸಲಾಗಿದೆ, ಆತನನ್ನು ಗಡೀಪಾರು ಮಾಡಿದ್ದೇವೆ ಎಂದ. ರಾಣಿ ಸ್ವಲ್ಪ ಸಂತುಷ್ಟಳಾದಂತೆ ಎಲ್ಲರಿಗೂ ಅನ್ನಿಸಿತು. ಇದೇ ಸಮಯವೆಂದು ಅವರೆಲ್ಲ ಅಲ್ಲಿಂದ ಪಲಾಯನ ಸೂತ್ರ ಪಠಿಸಿದರು. ಆದರೆ ರಾಣಿಯ ಪರಿಸ್ಥಿತಿಯೇ ಬೇರೆಯಾಗಿತ್ತು. ಆಕೆ ಸಂತುಷ್ಟಳಾದಂತೆ ಕಾಣುತ್ತಿದ್ದರೂ ಒಳಗೊಳಗೆ ಎಲ್ಲರ ಮೇಲೂ ಹಲ್ಲು ಮಸೆಯುತ್ತಿದ್ದಳು. ಆಕೆ ಹೀಗೆ ಹಲ್ಲು ಮಸೆಯುತ್ತಲೇ ಇದ್ದಾಗ ಮತ್ತೊಂದು ಉಬ್ಬೆ ನೋವಿನ ಅಲೆ ಎದ್ದಿತು. ತನ್ನ ಪ್ರಾಣ ಕಳೆದುಕೊಳ್ಳಲೋ ಬೇರೆ ಯಾರದ್ದಾದರೂ ಪ್ರಾಣ ತೆಗೆಯಲೋ ಎಂದು ನೋವಿನ ಉನ್ಮಾದ ಅವಸ್ಥೆಯಲ್ಲಿ ಯೋಚಿಸುತ್ತಾ ಕಣ್ಣಾಲಿಗಳನ್ನು ಆಚೀಚೆ ತಿರುಗಿಸುತ್ತಿದ್ದಾಗ ತಜ್ಞ ದಂತವೈದ್ಯ 2 ದಿನಗಳ ಹಿಂದೆ ಬಿಟ್ಟು ಹೋಗಿದ್ದ ಇಕ್ಕಳ ಕಣ್ಣಿಗೆ ಬಿತ್ತು. ಅದನ್ನು ಕೈಗೆತ್ತಿಕೊಂಡವಳೆ ರಾಣಿ ತನ್ನ ನೋವಾದ 2 ಹಲ್ಲುಗಳನ್ನು ಇಕ್ಕಳದಲ್ಲಿ ಹಿಡಿದು ಶಕ್ತಿಯನ್ನೆಲ್ಲ ಬಿಟ್ಟು ಎಳೆದಳು. ಹುಳು ಹಿಡಿದ 2 ಹಲ್ಲುಗಳು ಪಟಕ್ಕನೆ ಕೆಳಗೆ ಬಿದ್ದವು. ರಕ್ತವು ಧಾರಾಕಾರ ಸುರಿಯಿತು. ರಾಣಿ ಮತ್ತೊಮ್ಮೆ ಇಡೀ ಅರಮನೆ ಕಂಗಾಲಾಗುವಂತೆ ಕಿರುಚಿ ತುಪ್ಪಳದ ಸುಪ್ಪತ್ತಿಗೆಯ ಮೇಲೆ ದೊಪ್ಪನೆ ಬಿದ್ದಳು. ಬೆಳಗಾಗುವಷ್ಟರಲ್ಲಿ ರಾಣಿಗೆ ಎಚ್ಚರವೂ ಆಯಿತು, ಸಂತೋಷವೂ ಆಯಿತು. ಯಾಕೆಂದರೆ ಆಕೆಯ ಹಲ್ಲು ನೋವು ಮಾಯವಾಗಿತ್ತು. ಇದೊಂದು ಪವಾಡವೇ ಎಂದು ಆಕೆ ಆಶ್ಚರ್ಯಪಡುತ್ತಾ ಪಲ್ಲಂಗದ ಮೇಲೆ ಒರಗಿರುವಾಗಲೇ ಆಕೆಯ ಕಣ್ಣಿಗೆ ನೆನ್ನೆ ರಾತ್ರಿ ತನ್ನ ಕೈಯಾರೆ ಕಿತ್ತುಕೊಂಡು ಧರಾಶಾಯಿಯಾಗಿದ್ದ 2 ಹಲ್ಲುಗಳು ಫಳಕ್ಕನೆ ಮಿಂಚಿದವು. ಕೂಡಲೇ ಆಕೆಯ ಮಾನಸ ಸರೋವರದಲ್ಲಿ ಹಲವು ಸಂಶಯದ, ಅನುಮಾನದ, ಗುಮಾನಿಯ ಅಲೆಗಳು ಒಂದಾದ ಮೇಲೆ ಒಂದು ಎದ್ದು ಅಪ್ಪಳಿಸಿದವು. ರಾಣಿ ನಿಧಾನವಾಗಿ ಪಲ್ಲಂಗದಿಂದ ಇಳಿದು ಹಲ್ಲಿನ ಬಳಿಗೆ ಐತಂದು ಅವುಗಳನ್ನು ಜೋಪಾನವಾಗಿ ಎತ್ತಿಕೊಂಡಳು. ನಂತರ ಯಾವುದೋ ದೇಶದ ರಾಜಕುಮಾರನೊಬ್ಬ ತನಗೆ ಉಡುಗೊರೆಯಾಗಿತ್ತ ಮುತ್ತು ರತ್ನ ವಜ್ರ ಖಚಿತವಾದ ಅಮೂಲ್ಯ ಕರಂಡಕದಲ್ಲಿ ಆ 2 ಹಲ್ಲುಗಳನ್ನು ಇರಿಸಿದಳು. ಈಗ ಅಲ್ಲೇ ಇದ್ದ ರನ್ನಗನ್ನಡಿಯಲ್ಲಿ ಮುಖಾವಲೋಕನ ಮಾಡಿಕೊಂಡಳು. ಮೇಲಿನ ತುಟಿ ಮಧ್ಯಕ್ಕೆ ಕೊಂಚ ಜರುಗಿ ಬಿದ್ದಂತಾಗಿತ್ತು. ಮತ್ತೆ ಆಕೆಯ ಹೊಟ್ಟೆಯಲ್ಲಿ ತಳಮಳ ಆರಂಭವಾಗಿ ಹೆದರುತ್ತಾ ಕನ್ನಡಿಯಲ್ಲಿ ಹಲ್ಲು ಕಿರಿದಳು. ಕನ್ನಡಿಯಲ್ಲಿ 2 ಹಲ್ಲುಗಳನ್ನು ಕಳೆದುಕೊಂಡ ಒಂದು ವಿಕಾರ ರೂಪವನ್ನು ಕಂಡವಳೆ ರಾಣಿ ಕಿರುಚಿಕೊಂಡಳು. ಪ್ರಾತಃ ಕರ್ಮವನ್ನು ಮುಗಿಸುತ್ತಿದ್ದ ರಾಜ ಪಕ್ಕದ ಕೊಠಡಿಯಿಂದ ಓಡಿ ಬಂದ. ಹಲ್ಲು ಕಿರಿದೇ ಕಿರುಚಿದ್ದ ರಾಣಿಯನ್ನು, ಹಲ್ಲುಗಳನ್ನು ಕಳೆದುಕೊಂಡ ರಾಣಿಯನ್ನು ಕಂಡು ರಾಜನಿಗೆ ನಗು ಬಂದು ಬಿಟ್ಟಿತು. ಆತ ಕಿಸಕ್ಕನೆ ನಗಲು ರಾಣಿ ತನ್ನ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಲಾರದೆ ಹೋದಳು. ತನ್ನ ಮೇಲಿನ ಪರಿವೆಯೇ ಇಲ್ಲದೆ ಆಕೆ ಅಲ್ಲೇ ಬಿದ್ದಿದ್ದ ಇಕ್ಕಳವನ್ನು ಎತ್ತಿಕೊಂಡವಳೆ ರಾಜನ ಮೇಲು ಸಾಲಿನ ಮುಂದಿನ 2 ಹಲ್ಲುಗಳನ್ನು ಇಕ್ಕಳದಲ್ಲಿ ಹಿಡಿದು ಎಳೆದಳು. 16 ನಿಮಿಷಗಳ ಜಗ್ಗಾಟದಲ್ಲಿ ರಾಜ ನೋವಿನ ಆರ್ತನಾದವನ್ನು ಹೊರಡಿಸುತ್ತಾ ಮೇಲಿನ 2 ಮುಂದು ಹಲ್ಲುಗಳನ್ನು ಕಳೆದುಕೊಂಡ. ದಂತಭಗ್ನರಾದ ರಾಜದಂಪತಿಗಳು ಕೆಲ ಕಾಲ ಅನಂತರ ಶಾಂತ ಚಿತ್ತರಾದರು. ಆದರೆ ಇಬ್ಬರ ಮನಸ್ಸಿನಲ್ಲೂ ಒಂದು ಹೊಯ್ದಾಟ ನಡೆದಿತ್ತು. ಹಲ್ಲುಗಳನ್ನು ಕಳೆದುಕೊಂಡ ಕುರೂಪಿ ರಾಣಿ ಎಂದು ಪ್ರಜಾಜನರು ತನ್ನನ್ನು ಅಪಹಾಸ್ಯ ಮಾಡಲಿಕ್ಕಿಲ್ಲವೇ ಎಂದು ರಾಣಿ ಚಿಂತಾಕ್ರಾಂತಳಾದಳು. ಹಲ್ಲುಗಳನ್ನು ಕಳೆದುಕೊಂಡ ರಾಜನೆಂದು ಪ್ರಜೆಗಳು ನಗಲಿಕ್ಕಿಲ್ಲವೇ ಎಂದು ರಾಜ ದಿಗಿಲುಗೊಂಡ. ರಾಜ ಇನ್ನು ಯೋಚನಾ ತರಂಗಗಳಲ್ಲೇ ತೇಲುತ್ತಿರುವಾಗ ರಾಣಿ ಒಂದು ಚಿಟಕೆ ಹೊಡೆದಳು. ಫಕ್ಕನೆ ಎಚ್ಚೆತ್ತ ರಾಜ ಏನು ಎನ್ನುವಂತೆ ನೋಡಿದ. ರಾಣಿ ಈ ಕೆಲವಾರು ದಿನಗಳಲ್ಲಿ
ಮೊದಲ ಬಾರಿಗೆ ನಗುತ್ತಿದ್ದಳು. ಹಲ್ಲಿಲ್ಲದ ಆ ನಗೆಯನ್ನು ಕಂಡು ರಾಜನೂ ನಕ್ಕ. ರಾಜನ ಹಲ್ಲಿಲ್ಲದ ಮುಖ ಕಂಡು ರಾಣಿ ಇನ್ನಷ್ಟು ನಕ್ಕಳು. ಈ ನಗೆ ಮುಗಿದ ನಂತರ ರಾಣಿ ಒಂದು ಮಸಲತ್ತನ್ನು ರಾಜನ ಕಿವಿಯಲ್ಲಿ ಊದಿದಳು. ಒಂದು ರಾಜಾಜ್ಞೆ ತಕ್ಷಣ ಹೊರಡಿಸು ಎಂದಳು. ರಾಜ ರಾಜಗಾಂಭೀರ್ಯದಿಂದ ಮೇಲೆದ್ದು ಒಡ್ಡೋಲಗಕ್ಕೆ ನಡೆತಂದ. ರಾಜ ಹುಕುಮಿನ ಸುತ್ತೋಲೆಯೊಂದು ಮೇಲಿನ ಹಂತದಿಂದ ಹಿಡಿದು ಕೆಳಗಿನ ಹಂತದವರೆಗೆ ತಳವಾರ, ತೋಟಿ, ಸರಪಂಚರೂ ಸೇರಿದಂತೆ ಅಧಿಕಾರಿಗಳಿಗೆ ಮಾರನೆಯ ದಿನವೇ ಓಲೆಕಾರರಿಂದ ತಲುಪಿತು. ಸುತ್ತೋಲೆಯಲ್ಲಿ ಇದ್ದುದು ಇಷ್ಟೆ: ದೇಶದ ಸಮಸ್ತ ಜನರ ದಂತಕ್ಷೇಮದ ಬಗ್ಗೆ ಸರ್ಕಾರ ಕಳವಳಗೊಂಡಿರುವುದರಿಂದ ಹಲ್ಲು ನೋವು ಪ್ರಜಾಜನರಿಗೆ ಕಾಣಿಸದೇ ಇರಲಿ ಎನ್ನುವ ಹಿತದೃಷ್ಟಿಯಿಂದ ಪ್ರತಿಯೊಬ್ಬ ಪ್ರಜೆಯ ಮೇಲು ಸಾಲಿನ ಮುಂದಿನ 2 ಹಲ್ಲುಗಳನ್ನು ಕೀಳಿಸಲು ತತ್ಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂಬುದು ರಾಜಾಜ್ಞೆ. ಕಿತ್ತ ಹಲ್ಲುಗಳನ್ನು ಕಳೆಯದೆ ಜೋಪಾನವಾಗಿ ಅದಕ್ಕಾಗಿ ನೇಮಿಸಿದ ದಂತಭಂಡಾರದ ವಿಶೇಷ ಅಧಿಕಾರಿಗಳಿಗೆ ಒಪ್ಪಿಸತಕ್ಕದ್ದು ಎಂದು ಈ ಸುತ್ತೋಲೆಗೆ ಒಂದು ವಿಶೇಷ ಸೂಚನೆ ಬೇರೆ ಇತ್ತು. ಈ ರಾಜಾಜ್ಞೆ ಕೊನೆಯಲ್ಲಿ ತಮಗೂ ಅನ್ವಯವಾಗುವಂಥದೇ ಎಂದು ತಿಳಿದ ಕೆಲವು ಅಧಿಕಾರಿಗಳು ಕಟಕಟನೆ ಹಲ್ಲು ಕಡಿದರು. ಅಷ್ಟು ತಿಳುವಳಿಕೆ ಇಲ್ಲದವರು ಸದ್ಯ ತಮ್ಮ ದಂತಕ್ಕೆ ತೊಂದರೆ ಇಲ್ಲ ಎಂದು ರಾಜಾಜ್ಞೆಯ ಜಾರಿಗೆ ವಿಶೇಷ ಸಿಬ್ಬಂದಿ ನೇಮಕದತ್ತ ಗಮನ ಹರಿಸಿದ್ರು. ಕೆಲವೇ ದಿನಗಳಲ್ಲಿ ದೇಶಾದ್ಯಂತ ದಂತಕ್ಷೇಮವೇ ದೇಶಕ್ಷೇಮ, ನಿಮ್ಮ ದಂತರಕ್ಷಣೆ ದೇಶದ ಕೈಯಲ್ಲಿ ಎಂಬಂಥ ಘೋಷಣೆಗಳು, ಫಲಕಗಳು ಗೋಡೆಗಳ ಮೇಲೆ ರಾರಾಜಿಸಿದವು. ಹಲ್ಲು ಕೀಳುವ ಕುಟೀರಗಳು ಮೂಲೆ ಮೂಲೆಯಲ್ಲಿ ಗ್ರಾಮ ಪೇಟೆಗಳಲ್ಲಿ ತಯಾರಾಗಿ ನಿಂತವು. ಪ್ರತಿಯೊಂದು ಕುಟೀರದಲ್ಲೂ ಇಕ್ಕಳ ಹಿಡಿದ ದಂತಾಧಿಕಾರಿ ಸ್ಥಾಪನೆಯಾದ. ಆದರೆ ಕೆಲವಾರು ವಾರಗಳು ಕಳೆದರೂ ಯಾವೊಬ್ಬ ಪ್ರಜೆಯೂ ಈ ಕುಟೀರಗಳತ್ತ ಸುಳಿಯಲಿಲ್ಲ. ಇದು ಅಧಿಕಾರಿಗಳ ಗಮನಕ್ಕೆ ಬಂದುದು ತಡವಾಗಿಯೇ. ರಾಣಿಯ ಸಲಹೆಯ ಮೇರೆಗೆ ರಾಜ ಸ್ಥಾಪಿಸಿದ ದಂತ ಭಂಡಾರದ ವಿಶೇಷ ಅಧಿಕಾರಿ ತನ್ನ ತ್ರೈಮಾಸಿಕ ವರದಿ ಸಲ್ಲಿಸಿದಾಗ ಭಂಡಾರಕ್ಕೆ 16 ಜೊತೆ ಹಲ್ಲುಗಳೂ ಬಾರದಿರುವುದು ಕಂಡುಬಂತು. ಆ ಕೂಡಲೇ ಅಧಿಕಾರಿಗಳ ಗಮನ ಸೆಳೆಯುವ ಮತ್ತೊಂದು ಸುತ್ತೋಲೆ ಹೋಯಿತು. ಅಧಿಕಾರದಲ್ಲಿರುವವರೆಲ್ಲರೂ ತಮ್ಮ ತಮ್ಮ ಕುಟುಂಬದವರ ಹಲ್ಲುಗಳನ್ನು ಮತ್ತು ಇನ್ನು ಕನಿಷ್ಠ 10 ಜನರ ಹಲ್ಲುಗಳನ್ನು ಕೂಡಲೇ ಭಂಡಾರಕ್ಕೆ ಕಳಿಸಿಕೊಡುವಂತೆ ಸುತ್ತೋಲೆ ತಿಳಿಸಿತ್ತು. ಅಧಿಕಾರಿಗಳೆಲ್ಲ ಈಗ ಮತ್ತೊಮ್ಮೆ ಗಡಿಬಿಡಿಯಾದರು. ಒಂದು ವ್ಯಾಪಕ ಕ್ರಮ ರೂಪಿಸಲು ಸಭೆ ಸೇರಿದರು. ಜನರಿಗೆ ಒಂದಿಷ್ಟು ಬಹುಮಾನಗಳನ್ನು ಕೊಡಲು ಯೋಚನೆ ನಡೆಯಿತು. ಇದರಿಂದ ಸ್ವಲ್ಪ ದಿನಗಳಲ್ಲಿಯೇ ಹಲ್ಲು ಕೀಳಿಸಿಕೊಳ್ಳುವವರಿಗೆ ಆಕರ್ಷಕ ಬಹುಮಾನಗಳನ್ನು ಡಂಗೂರದವರ ಮೂಲಕ ಸಾರಲಾಯಿತು. ವಯಸ್ಸು ದಾಟಿ 1-2 ಹಲ್ಲುಗಳು ಇರಲಾರೆ ಹೋಗಲಾರೆ ಎನ್ನುವಂತಿದ್ದವರು ಕುಟೀರಕ್ಕೆ ಬಂದು ಹಲ್ಲುಗಳ ನಜರು ಒಪ್ಪಿಸಿ ಬಹುಮಾನ ಬೇಡಿದರು. ಬಹುಮಾನದಲ್ಲಿ ಇಕ್ಕಳ ಹಿಡಿದವನಿಗೆ 1/4 ಭಾಗ, ಹಲ್ಲು ಕಿತ್ತವನಿಗೆ 1/4 ಭಾಗ, ಕೀಳಿಸಿಕೊಂಡವನಿಗೆ 1/2 ಭಾಗದಂತೆ ಹಂಚಿಕೆಯಾಗುವ ಕ್ರಮ ಜನರಿಗೆ ರೂಢಿಯಾಯಿತು. ಆದರೆ ನಿರೀಕ್ಷಿಸಿದಷ್ಟು ಹಲ್ಲುಗಳ ಸಂಗ್ರಹವಾಗದಿದ್ದುದು ಅಧಿಕಾರಿಗಳನ್ನು ಕಂಗೆಡಿಸಿತು. ಅಧಿಕಾರಿಗಳು ಈಗ ದಂಡೋಪಾಯಕ್ಕೆ ಮನಸ್ಸು ಮಾಡಿದರು. ಕೆಲವೇ ದಿನಗಳಲ್ಲಿ ಅಧಿಕಾರಿಗಳ ಆದೇಶದಂತೆ ಕೊತ್ವಾಲರುಗಳ ದಂಡು ಮನೆ ಮನೆಗಳಿಗೆ ನುಗ್ಗಿತು. ಈ ಸುದ್ದಿ ತಿಳಿದ ಕೆಲವರು ಕೊತ್ವಾಲರು ಊರಿನಿಂದ ಹೋಗುವವರೆಗೆ ತಲೆಮರೆಸಿಕೊಂಡಿದ್ದು ಅನಂತರ ವಾಪಸ್ಸು ಬರತೊಡಗಿದರು. ಕೆಲವು ಕಡೆ ಕೊತ್ವಾಲರಿಗೂ ಜನರಿಗೂ ಜಟಾಪಟಿಯಾದ ಪ್ರಕರಣಗಳು ನಡೆದವು. ಈ ಜಟಾಪಟಿಯ ಸಮಯದಲ್ಲಿ ಕೊತ್ವಾಲರ ಹಲ್ಲುಗಳು ಜನರ ಹಲ್ಲುಗಳು ಉದುರಿದವು. ಇದರಿಂದ ಕೊತ್ವಾಲರೇ ಲಾಭ ಪಡೆದರು. ಉದುರಿದ ಹಲ್ಲುಗಳನ್ನಾಯ್ದು ದಂತಭಂಡಾರಕ್ಕೊಪ್ಪಿಸಿ ಕೊತ್ವಾಲರು ತಮ್ಮ ಬಹುಮಾನಗಳನ್ನು ಪಡೆದರು. ಪರಿಸ್ಥಿತಿ ಹೀಗೆಯೇ ಹಲವಾರು ವರ್ಷಗಳಿತ್ತು. ಅಂತೂ ಕೊನೆಗೊಮ್ಮೆ ದೇಶದ ಸಮಸ್ತ ಜನಸಮುದಾಯವೂ ಹಲ್ಲುಗಳನ್ನು ಸ್ವಯಂ ಪ್ರೇರಣೆಯಿಂದ ಕೀಳಿಸಿಕೊಂಡರೆಂಬ ವರದಿ ಅಧಿಕಾರಿಗಳಿಂದ ರಾಜಸಭೆಗೆ ಹೋಯಿತು. ದಂತ ಭಂಡಾರ ಜನರ ಹಲ್ಲುಗಳಿಂದ ತುಂಬಿ ಹೋಯಿತು. ದೇಶದ ಜನಸಂಖ್ಯೆಯನ್ನು ಲೆಕ್ಕ ಹಾಕಿ ತಲಾ 2 ಹಲ್ಲುಗಳಂತೆ ಎಷ್ಟಾದವು ಎಂದು ಪರಿಶೀಲಿಸಿ ಒಟ್ಟು ಲೆಕ್ಕ ಸರಿಯಾಗಿದೆ ಎಂದು ಲೆಕ್ಕಾಧಿಕಾರಿಗಳು ರಾಜನಿಗೆ, ಆ ಮೂಲಕ ರಾಣಿಗೆ ವರದಿ ಒಪ್ಪಿಸಿದರು. ಆದರೆ ಇಲ್ಲೊಂದು ಚಮತ್ಕಾರ ನಡೆದಿರುವುದು
ರಾಣಿಯ ರಾಜನ ಗಮನಕ್ಕೆ ಬರಲೇ ಇಲ್ಲ. ಅಧಿಕಾರಿಗಳಲ್ಲಿ 90 ಭಾಗ ಹಲ್ಲುಗಳನ್ನು ಕೀಳಿಸಿರಲೇ ಇಲ್ಲ. ತಮ್ಮ ಲೆಕ್ಕದ ಹಲ್ಲುಗಳನ್ನು ಅವರು ಜನರಿಂದ ವಸೂಲಿ ಮಾಡಿ ಭಂಡಾರಕ್ಕೆ ಕಳಿಸಿದ್ದು ಜನತೆಗೆ ಗೊತ್ತು. ರಾಣಿಗೆ ತಿಳಿಯಲಿಲ್ಲ. ಜನತೆಯಲ್ಲಿ ಹಲವರು 5-10 ಹಲ್ಲುಗಳನ್ನು ಕಳೆದುಕೊಂಡವರಿದ್ದರು. ಹಲ್ಲುಗಳನ್ನು ಕಳೆದುಕೊಂಡ ಜನ ವೃದ್ಧರಾದಂತೆ ಕಾಣುತ್ತಾ ತಮ್ಮ ವಿಧಿಯನ್ನು ಶಪಿಸುತ್ತಾ ತೆಪ್ಪಗೆ ಕುಳಿತರು. ಇತ್ತ ದಂತ ಭಂಡಾರದ ಹಲ್ಲುಗಳನ್ನೆಲ್ಲ ಏನು ಮಾಡುವುದೆಂದು ಮೊದಲೇ ಯೋಚಿಸಿ ಇಟ್ಟಿದ್ದ ರಾಣಿ ಅದನ್ನು ಕಾರ್ಯಗತಗೊಳಿಸುವತ್ತ ಮನಸ್ಸು ಕೊಟ್ಟಳು. ಈ ಕಾರ್ಯಕ್ರಮ ಜಾರಿಯಾಗಿ ಕೆಲವೇ ತಿಂಗಳುಗಳಲ್ಲಿ ರಾಣಿವಾಸದ ಪಕ್ಕದಲ್ಲೇ ಹಲ್ಲುಗಳಿಂದಲೇ ಕಟ್ಟಿದ ಒಂದು ಭವ್ಯ ಭವನ ನಿರ್ಮಾಣವಾಯಿತು. ಅದಕ್ಕೆ ದಂತ ಗೋಪುರ ಎಂಬ ಹೆಸರನ್ನು ಇಡಲಾಯಿತು. ರಾಣಿ ಮತ್ತು ರಾಜನ ಹಲ್ಲುಗಳನ್ನು ಗೋಪುರದ ತುದಿಯಲ್ಲಿ ಇಡಲಾಯಿತು. ಈ ಭವನ ನಿರ್ಮಾಣದ ನಂತರ ರಾಣಿ ನೂತನ ದಂತ ಗೋಪುರದಲ್ಲೇ ವಾಸಿಸಲು ಆರಂಭಿಸಿದಳು. ಅವಳನ್ನು ಆನಂತರ ಮತ್ತೆ ಯಾರೂ ನೋಡಲಿಲ್ಲ. ದಂತ ಗೋಪುರ ಮಾತ್ರ ದಿನದಿನಕ್ಕೂ ಹೆಸರು ಪಡೆದು ದೇಶದ ನಾನಾ ಮೂಲೆಗಳಿಂದ ಹಲ್ಲು ಕಳೆದುಕೊಂಡ ಜನ ಬಂದು ನೋಡಿ ತಮ್ಮ ಹಲ್ಲುಗಳು ಎಲ್ಲಿರಬಹುದೆಂಬ ಯೋಚನೆಯನ್ನೂ ಮಾಡದೆ ಸಂತೋಷಪಟ್ಟು ಹಿಂದಿರುಗುತ್ತಿದ್ದರು.